ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಎನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ ಇತಿಹಾಸ ವಿಷಯದ 3ನೇ ಅವಧಿ, ಇದರಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಕಾಲಾನುಕ್ರಮಶಾಸ್ತ್ರದೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನೋ ವಿಷಯ ಕುರಿತು ಮಾತನಾಡುತ್ತೇನೆ. ಇನ್ ದಿಸ್ ವಿಡಿಯೋ ಪ್ರೋಗ್ರಾಮ್ I will speak you about history, its relationship with archaeology and chronology. Now let us see what is archaeology. As history is the study of ancient past, it deals with the life of mankind. History is concerned with the aspects of human life such as political, social, economic and cultural. And it is such a subject which is written completely based on sources of different kinds. They may be archaeological sources or they may be literary sources. Once again, we can subdivide which are the archaeological sources and which are the literary sources. Without sources, history cannot be written. As a result of this, history, it is not an independent subject, it is interdisciplinary subject. Hence, students should understand history with and its relationship with ಡಿಫ್ರೆಂಟ್ ಸಬ್ಜೆಕ್ಟ್. ಇಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರವನ್ನು ಅವುಗಳ ನಡುವಿನ ಸಂಬಂಧವನ್ನು ತಿಳಿದಾದರೆ, ಇತಿಹಾಸ ಅನ್ನೋದು ಪ್ರಾಚೀನ ಕಾಲದ ನಡೆದು ಹೋದ ಘಟನೆಗಳ ಅಥವಾ ಇತಿಹಾಸ ಎಂದರೆ ಗತಕಾಲದ ಪ್ರಮುಖ ಘಟನೆಗಳ ಅಧ್ಯಯನ. ಇದು ಸಂಪೂರ್ಣವಾಗಿ ಮೂಲಾಧಾರಗಳಿಂದ ರಚಿತವಾದಂಥ ಒಂದು ವಿಷಯ. ಇಲ್ಲಿ ನಾವು ಇತಿಹಾಸವನ್ನು ರಾಜಕೀಯ ಇತಿಹಾಸ, ಸಾಮಾಜಿಕ ಇತಿಹಾಸ, ಆರ್ಥಿಕ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ, ಅದು ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಅಥವಾ ಧರ್ಮ ಇರ್ಬೋದು, ಅಥವಾ ಸಾಹಿತ್ಯ ಇರ್ಬೋದು, ಹೀಗೆ ಈ ಹಿನ್ನೆಲೆಯೊಳಗೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈ ಕಾರಣಕ್ಕಾಗಿ ಇತಿಹಾಸ ಅನ್ನೋದು ಒಂದು ಸ್ವತಂತ್ರವಾದ ವಿಷಯವಲ್ಲ, ಅದು ಇನ್ನಿತರ ವಿಷಯಗಳ ಜೊತೆಗೆ ಅಂತರ್ಶಿಸ್ತೀಯ ಸಂಬಂಧವನ್ನು ಹೊಂದಿರತಕ್ಕಂಥ ವಿಷಯ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗಾದರೆ ಪ್ರಾಚ್ಯಶಾಸ್ತ್ರ ಎಂದರೆ ಏನು ಅನ್ನೋದು ನೋಡೋದಾದರೆ, then let us see what is archaeology. Archaeology is the study of ancient human past through material remains. Archaeology is primarily concerned with reconstructing the history from the material remains. The things that are left behind them are called artifacts. Stones, tools, food grains, pieces of bone or other materials have been used by human being or artifacts. Archaeology is the subfield of history and it is an auxiliary science which helps us to reconstruct the history. ಇಲ್ಲಿ ಪುರಾತತ್ವ ಅಥವಾ ಪ್ರಾಚ್ಯಶಾಸ್ತ್ರ ಅನ್ನೋದು ಏನಿದೆಯಲ್ಲ, ಇದು ಪ್ರಾಚೀನ ಗತಕಾಲದಲ್ಲಿ ದೊರೆತಕ್ಕಂಥ ಪ್ರಮುಖ ಅವಶೇಷಗಳ ಅಧ್ಯಯನ. ಇಲ್ಲಿ ಮುಖ್ಯವಾಗಿ ಮಾನವ ಬಿಟ್ಟು ಹೋದಂಥ ಅವಶೇಷಗಳನ್ನು ನಾವು ಇತಿಹಾಸವನ್ನು ಪುನರ್ರಚಿಸಲು ನಾವು ಇಲ್ಲಿ ಬಳಸುತ್ತೇವೆ. ಈ ಅವಶೇಷಗಳನ್ನು ನಾವು ಕಲ್ಲಿನ ಅವಶೇಷಗಳನ್ನು ನೋಡ್ಬೋದು, ಅಥವಾ ಆಹಾರ ಧಾನ್ಯಗಳನ್ನು ನೋಡ್ಬೋದು, ಅಥವಾ ಎಲುಬುಗಳು, ಪ್ರಾಣಿಗಳ, ಪಕ್ಷಿಗಳ, ಮಾನವನ ಎಲುಬುಗಳ ಬಗ್ಗೆ ನಾವು ಇದರ ಇತಿಹಾಸವನ್ನು ರಚನೆ ಮಾಡ್ಬೋದು. ಹೀಗೆ ಅವಶೇಷಗಳ ಅಧ್ಯಯನ. ಹೀಗಾಗಿ ಪ್ರಾಚ್ಯಶಾಸ್ತ್ರ ಅನ್ನೋದು ಇತಿಹಾಸವನ್ನು ತಿಳಿದುಕೊಳ್ಳಲು ನಮಗೆ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ. ಈಗ ನಾವು ಇತಿಹಾಸ ವಿಷಯದಲ್ಲಿ ಪ್ರಾಚ್ಯಶಾಸ್ತ್ರ ಮತ್ತು ಅದರ ಪ್ರಮುಖ ಕರ್ತವ್ಯಗಳ ಬಗ್ಗೆ ತಿಳಿದಾದರೆ, archaeology is involved in survey, excavation, collection of artifacts and analysis of data to reconstruct the history of the past. ಉದಾಹರಣೆಗೆ, ಯಾವುದೇ ಒಂದು ಪ್ರದೇಶದ ಇತಿಹಾಸವನ್ನು ರಚನೆ ಮಾಡುವಾಗ ನನಗೆ ಅವಶೇಷಗಳ ಬಗ್ಗೆ ನಾವು ಮೊದಲು ಸಮೀಕ್ಷೆ ಮಾಡಬೇಕಾಗ್ತದೆ. ಸಮೀಕ್ಷೆ ನಡೆಸಬೇಕಾದ್ರೆ ನಂತರ ನಾನು ಉತ್ಖನನ ಕಾರ್ಯವನ್ನು ಕೈಗೊಳ್ಳಬೇಕಾಗ್ತದೆ. ಉತ್ಖನನ ಕಾರ್ಯದಲ್ಲಿ ದೊರೆತಂಥ ಅವಶೇಷಗಳನ್ನು ನಾನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶೆ ಮಾಡಿ ಅವುಗಳನ್ನು ರೀಇಂಟರ್ಪ್ರಿಟೇಷನ್ ಮಾಡಬೇಕಾಗ್ತದೆ. ಅವನು ಪುನರಾವಲೋಕಿಸಿ ನಾನು ಇತಿಹಾಸವನ್ನು ರಚಿಸಿ ಮಾಡಬೇಕಾಗ್ತದೆ. ಹೀಗಾಗಿ ಇದು ಸಾಮಾಜಿಕ, ಸಾಂಸ್ಕೃತಿಕ, ಮಾನವಶಾಸ್ತ್ರದ ಅಧ್ಯಯನದ ಒಂದು ಅಂಗ. ಇಟ್ ಈಸ್ ಎನ್ ಕನ್ಸಿಡರ್ಡ್ ಆಸ್ ಎ ಬ್ರ್ಯಾಂಚ್ ಆಫ್ ಸೋಷಿಯೋ ಕಲ್ಚರಲ್ ಆಂಥ್ರೋಪಾಲಜಿ ವಿಚ್ ಸ್ಟಡಿ ದ ಹ್ಯೂಮನ್ ಕಲ್ಚರ್. ಅಂದರೆ ಮಾನವ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಮಾನವಶಾಸ್ತ್ರ ಅಂತ ಏನೈತವಲ್ಲ, ಆ ಮಾನವಶಾಸ್ತ್ರದ ಒಂದು ಅಂಗ ಆಗಿ ಪ್ರಾಚ್ಯಶಾಸ್ತ್ರ ಅಥವಾ ಪುರಾಶಾಸ್ತ್ರ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗಾದರೆ ಪುರಾತತ್ವಜ್ಞರು ಈ ಪ್ರಾಚೀನ ಸಂಸ್ಕೃತಿಯ ಒಂದು ಅವಶೇಷಗಳನ್ನು
ಅಧ್ಯಯನ ಮಾಡಲಿಕ್ಕೆ ಅಥವಾ ಸಂಸ್ಕೃತಿಯನ್ನು ಪುನರ್ರಚನೆ ಮಾಡಲಿಕ್ಕೆ ಈ ಅವಶೇಷಗಳ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಾರೆ. ಇವು ನಮಗೆ ಮಾನವನ ವಿವಿಧ ಕೌಶಲ್ಯಗಳನ್ನು, ವಿವಿಧ ತಂತ್ರಜ್ಞಾನವನ್ನು, ತಂತ್ರಗಾರಿಕೆಯನ್ನು ಅವು ನಮಗೆ ತಿಳಿಸಿಕೊಡ್ತವೆ. ಇದು ಆರ್ಕಾಲಜಿ ಅಂತೇನು ವಿಷಯ ಇದೆಯಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ರಾಂಚ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್. ಮಾನವ ಶಾಸ್ತ್ರ ಅಥವಾ ಮಾನವಿಕೀಯ ವಿಷಯಗಳು ಅಥವಾ ಸಾಮಾಜಿಕ ವಿಜ್ಞಾನ ಇವುಗಳಲ್ಲಿ ಪ್ರಾಚ್ಯಶಾಸ್ತ್ರ ಅನ್ನೋದು ಸಹಿತ ಒಂದು ಅವಿಭಾಜ್ಯ ಅಂಗ. ಇನ್ ಎ ಬ್ರಾಡ್ ಸೆನ್ಸ್, ಆರ್ಕಾಲಜಿ ರಿಲೈಸ್ ಆನ್ ಕ್ರಾಸ್ ಡಿಸಿಪ್ಲಿನರಿ ರಿಸರ್ಚ್ ಇನ್ ರೈಟಿಂಗ್ ದ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಟೈಮ್ಸ್. ಪ್ರಾಚ್ಯಶಾಸ್ತ್ರದ ಮೂಲಾಧಾರಗಳನ್ನು ನಾವು ವರ್ಗೀಕರಿಸುವುದಾದರೆ ಅವುಗಳನ್ನು ಉತ್ಖನನದ ಅವಶೇಷಗಳು, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳಂಥೇಳಿ ನಾವು ವಿಶಾಲಾರ್ಥದಲ್ಲಿ ಅವನ್ನು ವರ್ಗೀಕರಿಸ್ತೇವೆ. ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 4 ಪಾರ್ಟ್ಸ್. ಒನ್ ಈಸ್ ಎಕ್ಸ್ಕವೇಷನ್ಸ್ ಆರ್ ಆಂಟಿಕ್ವಿಟೀಸ್, ಎಪಿಗ್ರಫಿ ಆರ್ ಇನ್ಸ್ಕ್ರಿಪ್ಷನ್, numismatics, the study of coins and monuments. In these monuments, it includes temples, churches, mosques, all religious structures, non-religious structures like forts, houses, roads, and such other watchtowers. It may be gateways. Let us see which were the kinds of archaeology. In prehistoric time, there was an archaeology which is known as the prehistoric archaeology. It refers to the study of human prehistory or the period of human history before the written records are existed. ಈಗ ಶಿಲಾಯುಗದಲ್ಲಿರ್ತಕ್ಕಂಥ ಮಾನವನ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಯಾವುದೇ ಲಿಖಿತ ಮೂಲಾಧಾರಗಳು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಸಂಸ್ಕೃತಿಯ ಅಥವಾ ಆ ನಾಗರಿಕತೆ ಜನರು ಬಳಸ್ತಕ್ಕಂಥ ಅವಶೇಷಗಳ ಮೇಲಿಂದ ನಾವು ಆ ಇತಿಹಾಸವನ್ನು ಬರೆದಿದ್ದೇವೆ. ಹೀಗಾಗಿ ಆ ಇತಿಹಾಸಕ್ಕೆ ಪ್ರಾಗೈತಿಹಾಸಿಕ ಪುರಾತತ್ವಗಳು ಅಂತೇಳಿ ನಾವು ಕರಿತೀವಿ. The study of a prehistory or Stone Age, Paleolithic, Mesolithic, Neolithic, Chalcolithic periods are completely depend upon archaeology. ಅಂದರೆ ನಾವು ಶಿಲಾಯುಗ ಆಗಿರ್ಬೋದು, ಸೂಕ್ಷ್ಮ ಶಿಲಾಯುಗ, ಮಧ್ಯಮ ಶಿಲಾಯುಗ, ನೂತನ ಶಿಲಾಯುಗ ಇವುಗಳ ಬಗ್ಗೆ, ಈ ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಸಂಪೂರ್ಣವಾಗಿ ಪ್ರಾಚ್ಯಶಾಸ್ತ್ರದ ಮೂಲಾಧಾರಗಳ ಜ್ಞಾನ ಸಂಪೂರ್ಣವಾಗಿ ಅವಶ್ಯಕತೆ ಬೇಕು. ಅದೇ ರೀತಿಯಾಗಿ ಸಿಂಧು ನದಿ ಸಂಸ್ಕೃತಿ ಆಗಿರ್ಬೋದು, ತಾಮ್ರಯುಗ ಆಗಿರ್ಬೋದು, ಕಬ್ಬಿಣ ಯುಗ ಆಗಿರ್ಬೋದು, ಇವುಗಳ ಬಗ್ಗೆಯೂ ಸಹಿತ ನಾವು ತಿಳ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ಪ್ರಾಚ್ಯಶಾಸ್ತ್ರದ ಅವಶ್ಯಕತೆ ಇದೆ ಅಥವಾ ಪ್ರಾಚ್ಯಶಾಸ್ತ್ರದ ಅವಶೇಷಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಹಿಸ್ಟಾರಿಕಲ್ ಆರ್ಕಿಯಾಲಜಿ ಸ್ಟಡೀಸ್ ದ್ಯಾಟ್ ಪೋರ್ಷನ್ ಆಫ್ ಹ್ಯೂಮನ್ ಪಾಸ್ಟ್ ದಟ್ ಹ್ಯಾಸ್ ಬಿನ್ ರಿಟನ್ ರೆಕಾರ್ಡ್ಸ್. ಆರ್ಕಿಯಾಲಜಿಸ್ಟ್ ಎಕ್ಸ್ಕವೇಟೆಡ್ ಡಿಫ್ರೆಂಟ್ ಸೈಟ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ರೆಕಾರ್ಡ್ಸ್ ಆ್ಯಂಡ್ ಪ್ರೂವ್ಡ್ ದಿ ಅಥೆಂಟಿಸಿಟಿ. ಹೀಗೆ ನಾವು ಬೇರೆ ಬೇರೆ ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಾದ್ರೆ ನಮಗೆ ಪ್ರಾಚ್ಯಶಾಸ್ತ್ರ ಅನ್ನೋದು ಬಹಳ ಅವಶ್ಯಕ. ನಾವು ಲೆಟ್ ಅಸ್ ಸಿ ಹೌ ಆರ್ಕಿಯಾಲಜಿ ಸಬ್ಜೆಕ್ಟ್ ಹ್ಯಾಸ್ ಡೆವಲಪ್ಡ್ ಇನ್ ಇಂಡಿಯಾ. ಲಾರ್ಡ್ ರಿಪ್ಪನ್, ಹೂ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಫ್ರಮ್ 1880 to 1884, he was the first man who set up the Department of Archaeology in 1881. ಪ್ರಾಚ್ಯಶಾಸ್ತ್ರ ಇಲಾಖೆ ಅನ್ನೋದನ್ನು 1881ರಲ್ಲಿ ಲಾರ್ಡ್ ರಿಪ್ಪನ್ ಎಂಬ ವೈಸ್ರಾಯ್ ಇವತ್ತು ಸ್ಥಾಪನೆ ಮಾಡಿದ. ಅಂದಿನಿಂದ ಇದಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಅಥವಾ ಒಳ್ಳೆಯ ಪ್ರೋತ್ಸಾಹ ದೊರಕಿತು ಅಂತ ಹೇಳ್ಬೋದು. ಹೀಗಾಗಿ ಪುರಾತತ್ವಜ್ಞರು ಒಂದು ವ್ಯವಸ್ಥಿತವಾದ ಅಧ್ಯಯನವನ್ನು ಪ್ರಾರಂಭ ಮಾಡಿ ಈ ಭಾರತೀಯ ಸರ್ವೇಕ್ಷಣೆ ಇಲಾಖೆ ಅನ್ನೋದು ಸ್ಥಾಪನೆ ಆಗಲಿಕ್ಕೆ ಇದು ಮುಂದೆ ನಮಗೆ ಸಹಾಯಕಾರಿಯಾಯಿತು. ಅಷ್ಟೇ ಅಲ್ಲ, ಪುಣೆಯಲ್ಲಿರ್ತಕ್ಕಂಥ ಡಕ್ಕನ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪುರಾತತ್ವ ಇಲಾಖೆಗಳಾಗಿರ್ಬೋದು, ಅವುಗಳ ಜೊತೆಗೆ ಅನೇಕ ಇತಿಹಾಸ ತಜ್ಞರು ಕೈಗೊಂಡ ಸಂಶೋಧನೆಗಳಿಂದ ನಮಗೆ ಅನೇಕ ಪುರಾತತ್ವದ ಅವಶೇಷಗಳು ನಮಗೆ ಬೆಳಕಿಗೆ ಬಂದಿರ್ತವೆ. ಭಾರತದಲ್ಲಿ ಕೇವಲ ಭಾರತೀಯ ಪುರಾತತ್ವಜ್ಞರು ಅಷ್ಟೇ ಅಲ್ಲ, ವಿದೇಶಿ ಪುರಾತತ್ವಜ್ಞರಾದ ಜಾನ್ ಮಾರ್ಷಲ್, ಮಾರ್ಟಿಮರ್ ವೀಲರ್, JF ಫ್ಲೀಟ್, ಹೀಗೆ ಇವರೇ ಈ ಕ್ಷೇತ್ರದಲ್ಲಿ ನಮಗೆ ರಾಬರ್ಟ್ ಬ್ರೂಸ್ಫೂಟ್ ಈತನನ್ನು ಫ್ರೀ ಹಿಸ್ಟಾರಿಕ್ ದ ಪ್ರಾಗೈತಿಹಾಸಿಕದ ಜನಕ ಎಂದೇಳಿ ಕರೀತಾರೆ. ಹೀಗೆ ಆ ರಾಬರ್ಟ್ ಬ್ರೂಸ್ಫೂಟ್ ಕಂಡು ಹಿಡಿದಂಥ ಅನೇಕ ಪುರಾತತ್ವ ಅವಶೇಷಗಳಿಂದ ನಮಗೆ ಪ್ರಾಗೈತಿಹಾಸಿಕ ನೆಲೆಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಭಾಳಷ್ಟು ಅನುಕೂಲ ಆಯಿತು. ಹೀಗಾಗಿ ದೇಶೀಯ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳು ಕೈಗೊಂಡ ಒಂದು ಸಂಶೋಧನೆಯಿಂದ ಈ ಪುರಾತತ್ವ ಅಧ್ಯಯನ ಭಾಳಷ್ಟು ವ್ಯವಸ್ಥಿತವಾಗಿ ಬೆಳೆದು ಬಂತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. Excavation work bring to light lot of remains of prehistoric and protohistoric which are essential to write the history of the past. ಅಂದರೆ ಪ್ರಾಗೈತಿಹಾಸಿಕ ಮತ್ತು ಪೂರ್ವ ಇತಿಹಾಸದ ಬಗ್ಗೆ ನಮಗೆ ತಿಳಿದುಕೊಳ್ಳಲು
ನಮಗೆ ಭಾಳಷ್ಟು ಉತ್ಖನನ ಕಾರ್ಯ ನಮಗೆ ಸಹಾಯಕಾರಿ ಆಗ್ತವೆ. ಈ ಕಾರಣಕ್ಕಾಗಿ ಅನೇಕ ಉತ್ಖನನಗಳು ಸಿಂಧೂ ನದಿ ಸಂಸ್ಕೃತಿಯ ಬಯಲು ಪ್ರದೇಶದಲ್ಲಿ ಆಗಿರ್ಬೋದು, ಉತ್ತರ ಭಾರತದಲ್ಲಿರ್ತಕ್ಕಂಥ ನಲಂದ ಆಗಿರ್ಬೋದು, ಪಾಟಲಿಪುತ್ರ ಆಗಿರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಬಾದಾಮಿ ಆಗಿರ್ಬೋದು, ಬನವಾಸಿ, ಹಂಪಿ, ಬಿಜಾಪುರ, ಲಕ್ಕುಂಡಿ, ಹೀಗೆ ಅನೇಕ ಐತಿಹಾಸಿಕ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಕೈಗೊಂಡು ಅನೇಕ ಅವಶೇಷಗಳು ನಮಗೆ ಬೆಳಕಿಗೆ ಬಂದಿರ್ತವೆ, ಇನ್ನೂ ಸಹಿತ ನಮಗೆ ಕಂಡು ಬರ್ತಿದ್ದಾವೆ. Monuments are also important to understand the fast culture and heritage of the fast. Monuments, which are the branches of archaeology. Monuments means they are forts, they are temples or religious structures and non-religious structures. They may be Queen's Bath, they may be tank, they may be well, they may be watchtower, they may be gateways. In this way, monuments also played an important role in order to understand the history of the fast. Epigraphy, numismatics are also branches of archaeology, which are very useful to understand the cultural history of the fast. ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ ಇವು ಸಹಿತ ಪುರಾತತ್ವ ವಿಷಯದ ಶಾಖೆಗಳಾಗಿದ್ದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಇವುಗಳ ಜ್ಞಾನವು ಸಹಿತ ನಮಗೆ ಅವಶ್ಯ. Now let us see what are the importance of archaeology. Archaeology helps us to understand the social, economical, religious and political history of the past. ಪ್ರಾಚೀನ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜಕೀಯ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಇದು ಸಹಾಯಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಒಂದು ಪ್ರಾಚೀನ ನಾಗರಿಕತೆ ಅಥವಾ ಒಂದು ರಾಜ್ಯ ಎಷ್ಟು ವಿಸ್ತಾರ ಆಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಈ ಆರ್ಕಿಯಾಲಜಿ ನಮಗೆ ಹೆಲ್ಪ್ ಮಾಡ್ತದೆ. ಜೊತೆಗೆ ಆ ಪ್ರಾಚೀನ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಆರ್ಕಿಯಾಲಜಿ ಸಹಿತ ತಿಳಿದುಕೊಳ್ಳಲು ಸಹಾಯಕಾರಿ ಆಗ್ತದೆ. ಸೊ ದ ಸ್ಟಡಿ ಆಫ್ ಆರ್ಕಿಯಾಲಜಿ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಒರಿಜಿನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, and it also helps us to understand the evolution of human life and settlements. We can also understand the evolution of art, sculpture and professions and sub-professions of the past. ಅಂದರೆ ಕಲೆ, ವಾಸ್ತುಶಿಲ್ಪದ ವಿಕಾಸವನ್ನು ತಿಳ್ಕೊಬೋದು, ಮಾನವ ನಾಗರಿಕತೆಯ ವಿಕಾಸ ಮತ್ತು ಬೆಳವಣಿಗೆಯನ್ನು ತಿಳ್ಕೊಬೋದು. ಅದೇ ರೀತಿಯಾಗಿ ವಿಜ್ಞಾನ ತಂತ್ರಜ್ಞಾನ ಸಹಿತ ಯಾವ ರೀತಿ ಬೆಳವಣಿಗೆ ಆಯಿತು ಪ್ರಾಚೀನ ಭಾರತದಲ್ಲಿ ಅನ್ನೋದು ಸಹಿತ ತಿಳಿದುಕೊಳ್ಳಲಿಕ್ಕೆ ನಮಗೆ ಪುರಾತತ್ವದ ಅಧ್ಯಯನ ನೆರವಾಗ್ತದೆ. Now let us see what is the relationship of history with chronology. So chronology is the science of dating. It is the science of arranging events in their order of occurrence in time. ಅಂದರೆ ಇದಕ್ಕೆ ಕಾಲಾನುಕ್ರಮ ಶಾಸ್ತ್ರ ಅಂತೇಳಿ ಕರೀತಾರೆ. ನಾವು ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅದರ ಕಾಲಾನುಕ್ರಮನ ಅನುಗುಣವಾಗಿ ಅಧ್ಯಯನ ಮಾಡಿದರೆ ಆ ವಿಷಯವನ್ನು ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳಬಹುದು. ಅದು ನಮಗೆ ಅದರ ವಿಕಾಸವನ್ನು ಸಹಿತ ತಿಳಿಸ್ತೇವೆ. ಹೀಗಾಗಿ ಇತಿಹಾಸ ಅನ್ನೋದು ಸಂಪೂರ್ಣವಾಗಿ ಕಾಲಾನುಕ್ರಮ ಶಾಸ್ತ್ರದ ಆಧಾರಿತ ಒಂದು ವಿಷಯ. ಇಲ್ಲಿ ನಾವು ಈ ಘಟನೆಗಳನ್ನು ಪ್ರಥಮವಾಗಿ ನಡೆದ ಘಟನೆಗಳನ್ನು ಪ್ರಥಮವಾಗಿ ಅಧ್ಯಯನ ಮಾಡ್ತೀವಿ, ನಂತರ ನಡೆದ ಘಟನೆಯನ್ನು ನಂತರ ಅಧ್ಯಯನ ಮಾಡ್ತೀವಿ, ಇವತ್ತಿನ ಘಟನೆಯನ್ನು ಇಂದು ಅಧ್ಯಯನ ಮಾಡ್ತೀವಿ. ಹೀಗಾಗಿ ಇದು ಒಂದು ಕಾಲಾನುಕ್ರಮವಾಗಿ ಇರ್ತಕ್ಕಂಥ ಘಟನೆಗಳ ಅಧ್ಯಯನ ಅಂತಂದರೆ ಅದು ಇತಿಹಾಸ ಅಂತ ಹೇಳ್ಬೋದು. ಹೀಗೆ ನಾವು ಕಾಲಾನುಕ್ರಮ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆಲ್ ದ ಇವೆಂಟ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ರಾಲಜಿಕಲ್ ಆರ್ಡರ್. ಇಟ್ ಹೆಲ್ಪ್ಸ್ ಅಸ್ ಟು ಫಿಕ್ಸ್ ದ ಟೈಮ್, ಡಿಟರ್ಮಿನ್ಸ್ ದ ಎವ್ರಿ ಫ್ರೇಮ್ವರ್ಕ್ ಆಫ್ ದಿ ನ್ಯಾರೇಷನ್. ದ ಟೈಮ್ ಎಲಿಮೆಂಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಹಿಸ್ಟ್ರಿ. Chronology was earlier invented probably for the religious functions and for knowing the dates of the agricultural operations. ಹೀಗೆ ಕಾಲಾನುಕ್ರಮ ಶಾಸ್ತ್ರ ಅನ್ನೋದು ಅನೇಕ ವಿಷಯಗಳಲ್ಲಿ ಮಾನವನ ವಿವಿಧ ಕ್ಷೇತ್ರಗಳಲ್ಲಿ ಇದು ನೆರವಾಗ್ತದೆ. ಉದಾಹರಣೆಗೆ ಕೃಷಿ ಚಟುವಟಿಕೆಗಳನ್ನು ತೊಡಗಲಿಕ್ಕೆ ನಮಗೆ ಯಾವಾಗ ಮಳೆ ಬರ್ತದೆ, ಯಾವಾಗ ಬೆಳೆಯನ್ನು ತೆಗೆದುಕೊಳ್ಬೋದು, ಯಾವಾಗ ನಾವು ಅದನ್ನು ಸುಗ್ಗಿ ಮಾಡ್ಬೋದು, ಅಂದರೆ ಬೆಳೆಯನ್ನು ಕಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಈ ಕಾಲಾನುಕ್ರಮ ಶಾಸ್ತ್ರದ ಆಧಾರದಲ್ಲೇ ನಾವು ಅದನ್ನು ಕೃಷಿಯಲ್ಲಿ ತೊಡಗಿಕೊಳ್ತೇವೆ. ಎ ಸೌಂಡ್ ನಾಲೆಜ್ ಆಫ್ ಕ್ರೋನಾಲಜಿ ಹ್ಯಾಸ್ ಬಿಕಮ್ ಅಬ್ಸಲ್ಯೂಟ್ಲಿ ನೆಸಸರಿ ಫಾರ್ ದ ಸ್ಟೂಡೆಂಟ್ ಆಫ್ ಇಂಡಿಯನ್ ಹಿಸ್ಟ್ರಿ. ದ ಸ್ಟಡಿ ಆಫ್ ಹಿಸ್ಟ್ರಿ ಇನ್ ಕ್ರಾಲಜಿಕಲ್ ಆರ್ಡರ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಎವಲ್ಯೂಷನ್. ಅಂದರೆ ಕಲೆ, ವಾಸ್ತುಶಿಲ್ಪ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಲಿಪಿ ಆಗಿರ್ಬೋದು, ಇವನ್ನು ಕಾಲಾನುಕ್ರಮ ಶಾಸ್ತ್ರಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಇವು ಹೆಚ್ಚು ನಮಗೆ ಅರ್ಥವಾಗ್ತವೆ ವಿನಃ ಅದರ ವಿರುದ್ಧವಾಗಿ ನಾವು ಅವನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ದ ಸಬ್ಜೆಕ್ಟ್ ಆಫ್ ಹಿಸ್ಟ್ರಿ ಈಸ್ ಕ್ಲಾಸಿಫೈಡ್ ಪ್ರಿನ್ಸಿಪಲಿ ಬೇಸ್ಡ್ ಆನ್ chronology as ಫ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ. ಪ್ರಾಗೈತಿಹಾಸಿಕ, ಪೂರ್ವ ಇತಿಹಾಸ ಮತ್ತು ಇತಿಹಾಸ ಅಂತೇಳಿ ಈ ಕಾಲಾನುಕ್ರಮ ಅನುಗುಣವಾಗಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಪ್ರಾಗೈತಿಹಾಸಿಕ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ, ತಾಮ್ರಯುಗ, ಕಬ್ಬಿಣ ಯುಗ, ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಕಾಲದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಕಾಲದ ಇತಿಹಾಸ ಅಂಥೇಳಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅವನ್ನ ವರ್ಷವಾರು ಅವುಗಳನ್ನು ನಾವು ವರ್ಗೀಕರಿಸ್ತೇವೆ. ಇನ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ
ದ ಡೈನೆಸ್ಟಿಕ್ ಸ್ಟಡೀಸ್ ಆಫ್ ದಿ ಮೌರ್ಯಾಸ್, ಕುಶಾನಾಸ್, ಗುಪ್ತಾಸ್, ವರ್ಧನ್ಸ್, ಚಾಲುಕ್ಯಾಸ್, ರಾಷ್ಟ್ರಕೂಟಾಸ್ ಎಟ್ಸೆಟ್ರಾ ಆರ್ ಸ್ಟಡಿಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ನಾವು ಪ್ರಾಚೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಮೌರ್ಯರ ಇತಿಹಾಸ, ಕುಶಾನರ ಇತಿಹಾಸ, ಗುಪ್ತರ ಇತಿಹಾಸ, ವರ್ಧನ ವಂಶದ ಇತಿಹಾಸ, ಚಾಲುಕ್ಯರ ಇತಿಹಾಸ, ರಾಷ್ಟ್ರಕೂಟರ ಇತಿಹಾಸ, ಹೀಗೆ ನಂತರ ನಾವು ಬ್ರಿಟಿಷರ ಆಗಮನ, ಈ ರೀತಿಯಾಗಿ ನಾವು ವರ್ಗೀಕರಿಸಿ ಅದನ್ನು ಅಧ್ಯಯನ ಮಾಡ್ತೀವಿ. ಇಲ್ಲಿ ಈ ಒಂದು ಚಿತ್ರ ಮಾನವ ಯಾವ ರೀತಿ ಆತನ ಅಂಗರಚನೆಯಲ್ಲಿ ವಿಕಾಸನ ಹೊಂದುತ್ತಾ ಹೋದ ಅನ್ನೋದು ನಮಗೆ ಈ ಒಂದು ಚಿತ್ರ ನಮಗೆ ತೋರಿಸಿಕೊಡ್ತದೆ. ಹೀಗೆ ಇಲ್ಲಿ ಸಹಿತ ನಾವು ಕ್ರೊನಾಲಜಿಕಲ್ ನೋಡೋದಾದರೆ ಮಾನವ ಪ್ರಾರಂಭದಲ್ಲಿ ಯಾವ ರೀತಿ ಇದ್ದ, ನಂತರ ಯಾವ ರೀತಿ ಆತನ ಅಂಗಾಂಗ ರಚನೆಯಲ್ಲಿ ಬದಲಾವಣೆ ವಿಕಾಸ ಹೊಂದುತ್ತಾ ಹೋದ ಅನ್ನೋದು ಸಹಿತ ಗೊತ್ತಾಗುತ್ತೆ. ಇಲ್ಲಿ ನಾವು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಇಲ್ಲಿ ಸಹಿತ ನಾವು ಕಾಲಾನುಕ್ರಮವಾಗಿ ಅಧ್ಯಯನ ಮಾಡಿದಾಗ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಬದಲಾವಣೆ ಹೊಂದುತ್ತಾ ವಿಕಾಸ ಹೊಂದುತ್ತಾ ಹೋಗುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ಇತಿಹಾಸವನ್ನು ನಾವು ಕಾಲಾನುಕ್ರಮವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದು ಅರ್ಥವಾಗುತ್ತೆ ವಿನಃ ಅದರ ವಿರುದ್ಧವಾಗಿ ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ಧನ್ಯವಾದಗಳು.